ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾವ್ಯ. ವಿಡಿಯೋನ ತುಂಬ ತಡವಾಗಿ ಮಾಡ್ತಾ ಇದ್ದೀನಿ. ಕಾರಣ ಬಿಗ್ ಬಾಸ್ ಮನೆ ಹೊರಗೆ ಬಂದ ಮೇಲೆ ನನಗೆ ಎಷ್ಟು ಜನರ ಪ್ರೀತಿ ಸಪೋರ್ಟ್ ಸಿಕ್ಕಿರುತ್ತೆ ಅನ್ನೋದನ್ನ ಇಮ್ಯಾಜಿನು ಮಾಡಿರಲಿಲ್ಲ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಫಸ್ಟ್ಲಿ ನನಗೆ ಈ ಅವಕಾಶ ಕೊಟ್ಟಿರೋ ಕಲರ್ಸ್ ಕನ್ನಡ ವಾಹಿನಿಗೆ ಥ್ಯಾಂಕ್ ಯು ಸೋ ಮಚ್. ಹಾನೆಸ್ಟ್ಲಿ ಹೇಳಬೇಕಂದ್ರೆ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕೆ ಮುಂಚೆ PRs ಇಲ್ಲದೆ ಜನರಿಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಅಂತ ಒಂದಿಷ್ಟು ಫೀಡ್ಬ್ಯಾಕ್ಸ್ ಬಂದಿತ್ತು. ಬಟ್ ನಾನು ಧೈರ್ಯ ಮಾಡಿ ಪರವಾಗಿಲ್ಲ, ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಆಗಲಿ, ಎಷ್ಟು ದಿನ ಒಳಗಡೆ ಇರ್ಬೋದು, ಇದ್ದು ಬರೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಹೋಗಿದ್ದೆ. ಹೊರಗೆ ಬಂದು ನೋಡ್ತೀನಿ, ಲಿಟ್ರಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಸ್ ಆಗಿರಲಿ, ಆ ಫೋಟೋಸ್ ಆಗಿರಲಿ ಎಡಿಟ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಆ್ಯಂಡ್ ಟೈಮ್ ಬೇಕಾಗುತ್ತೆ ಅನ್ನೋದು ನನಗೆ ಗೊತ್ತು. ಪ್ರತಿಯೊಂದು ವಿಡಿಯೋಗೆ, ಪ್ರತಿಯೊಂದು ಫೋಟೋಗೆ ನೀವು ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ ಹಾಕಿದಿರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಮನೆ ಹತ್ರ ಸಾಕಷ್ಟು ಜನ ಬಂದ್ರಿ, ಫೋಟೋ ಫ್ರೇಮ್ಸ್ ತಂದ್ಕೊಟ್ರಿ, ಫ್ಲವರ್ಸ್, ಎಷ್ಟೋ ಜನ ಅಪ್ಪಂದ್ರು ಬಂದು ನಿನ್ನ ನೋಡಿದ್ರೆ ನನ್ನ ಮಗಳನ್ನ ನೋಡ್ದಂಗೆ ಆಗತ್ತೆ ಅಂತ ಹೇಳಿ ಹೂವು, ಹಣ್ಣು, ಸೀರೆ, ಅರ್ಶಿನ, ಕುಂಕುಮ ಎಲ್ಲ ತಂದ್ಕೊಡ್ತಾ ಇದ್ದೀರಾ. ಒಂಥರ ಆ ಪ್ರೀತಿ ಸಿಗ್ತಿದ್ಯಲ್ಲ, ಐ ಆಮ್ ಲೈಕ್ ಸ್ಪೀಚ್ಲೆಸ್. ಹಾಗೆ ಟ್ಯಾಟೂ ಹಾಕ್ಸ್ಕೊಂಡಿರೋದ್ರ ಬಗ್ಗೆ ಮಾತಾಡಲೇಬೇಕು ನಾನು. ನೋ, ಐ ಆಮ್ ನಾಟ್ ಎಂಟರ್ಟೈನಿಂಗ್ ದಿಸ್. ನಾನು ಎಂಟರ್ಟೈನ್ ಮಾಡ್ತಿಲ್ಲ. ಬಟ್ ನಮಗೆ ಎಷ್ಟು ಖುಷಿ ಆಗುತ್ತೋ ಒಬ್ರು ಅಂದ್ರೆ ಲೈಫ್ ಲಾಂಗ್ ನಿಮ್ಮ ಸ್ಕಿನ್ ಮೇಲೆ ಆ ಟ್ಯಾಟೂ ಇರುತ್ತೆ, ಅದಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂತ ಎಷ್ಟು ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಬೇಜಾರು ಕೂಡ ಆಗುತ್ತೆ. ಬಿಕಾಸ್ ಬೇಡ ಅಂತ ಅಂದ್ರೆ ನೀವು ಜೆನ್ಯೂನ್ ಆಗಿ ಬಂದು ಖುಷಿಯಿಂದ ಮಾತಾಡ್ಸ್ತಿರಲ್ಲ, ನನಗೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಬೇಡ. ದಯವಿಟ್ಟು ಆ ಥರದ್ದು ಒಂದು ಡೆಸಿಷನ್ಸ್ ಮಾಡೋದು ಬೇಡ ಅಂತ ಕೇಳ್ಕೊತೀನಿ ನಾನು. ಅದು ಬಿಟ್ಟರೆ ಪೋಸ್ಟರ್ಸ್ ಆಗಿರಲಿ, ಆಟೋ ಮೇಲೆ ಸ್ಟಿಕ್ಕರ್ಸ್ ಆಗಿರಲಿ, ಒಂಥರ ಫುಲ್ಫಿಲ್ ಆಗ್ತಾ ಇದೆ ಲೈಫ್ ನನಗೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನನ್ನ ಪ್ರೀತಿ ಮಾಡೋರಿಗೆ, ನನ್ನ ಸಪೋರ್ಟ್ ಮಾಡೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.